ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆ ವಿಚಾರಕ್ಕೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಿಕ್ಷೆ ಆಗಿದೆ, ನಮಗೆ ಯಾಕ್ರಿ ಮುಜುಗರ ಆಗಬೇಕು? ಕಾಂಗ್ರೆಸ್ಸಿಗರು ಯಾವ್ಯಾವ ಅಪರಾಧಿಗಳ ಜೊತೆ ಇದ್ರು ಅಂತ ನಾನು ಹೇಳಲ್ಲ, ಗೊತ್ತಾ ನಿಮಗೆ? ಖಲಿಸ್ತಾನಿ ಟೆರರಿಸ್ಟ್ ಜೊತೆ ರಾಹುಲ್ ಗಾಂಧಿ ಫೋಟೋ ಇದೆ. ಶಿಕ್ಷೆ ಆಗೋದಾಗಿದೆ, ನಮ್ಗೇನಕ್ಕೆ ಮುಜುಗರ ಆಗಬೇಕು? ಕಾಂಗ್ರೆಸ್ ಅವರೇನು ಕಡಿಮೆನಾ? ಅವರದ್ದು ಸಪರೇಟ್ ಪಕ್ಷ, ನಮ್ದು ಅಲಯನ್ಸ್ ಆಗಿದೆ ಅಷ್ಟೇ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಿದೆ, ಅದರಲ್ಲೇನಿದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ. ಅವ್ರು ನೋಡ್ರಿ, ಎಲ್ಲ ಅದಕ್ಕೆ ಕಾಮೆಂಟ್ ಮಾಡೋದೇನಿದೆ ಹೇಳ್ರಿ. ಶಿಕ್ಷೆ ಆಯಿತು ಅಂದ್ರೆ ಅವ್ರ ಪ್ರಕರಣ ಹೊರಗಡೆ ಬಂತು, ಮೊದಲು ಗೊತ್ತಿರಲಿಲ್ಲ. ಅವರನ್ನು ತನಿಖೆ ಮಾಡಿದರು, ಕೋರ್ಟು ಸಮಗ್ರವಾಗಿ ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿದೆ. ಏನು ಹೇಳ್ಬೇಕು? ಇವ್ರು ಯಾರ್ಯಾರ ಜೊತೆಗಿದ್ದರಂತ ಹೇಳಲೆ ನಾನು. ಇವ್ರು ಯಾರ್ಯಾರು ಅಪರಾಧಿಗಳ ಜೊತೆಗಿದ್ದರು ಅಂತ ಅನ್ನೋದು ಒಂದೊಂದು ಉದಾಹರಣೆ ಹೇಳಿದ್ರೆ, ರಾಹುಲ್ ಗಾಂಧಿ ಖಲಿಸ್ತಾನಿ ಟೆರರಿಸ್ಟ್ ಪನ್ನು ಜೊತೆಗಿರೋ ಫೋಟೋ ಅದು. ಇಲ್ಲೇನು ಮಾತಾಡ್ತಾರೆ ಇವರು? ಯಾಸಿನ್ ಮಲ್ಲಿಕ್ ಇವ್ರ ಜೋಡಿ ಫೋಟೋ, ಮುಷಾಕಲ್ ಫಜಲ್ ರಾಹುಲ್ ಗಾಂಧಿ ಜೋಡಿ ಫೋಟೋ. ಅವ್ರದ್ದೊಂದು ಸಪ್ರೇಟ್ ಪಾರ್ಟಿ, ನಮ್ದು ಅಲೈನ್ಸ್ ಆಗ್ಯದ. ಯಾರ್ಯಾರು ಏನೇನು ಅವ್ರ ಬ್ಯಾಕ್ಗ್ರೌಂಡ್ ಅಂತ ಹೇಳಿ ನಾನು ಕೆಸರು ಎರ್ಚಾಟಕ್ಕೆ ಬೀಳಲಿಕ್ಕೆ ಹೋಗೋದಿಲ್ಲ. ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಇವ್ರು ಯಾರ್ಯಾರು ಏನೇನು ಇದ್ದರೆಲ್ಲ ಕಾಂಗ್ರೆಸ್ ಪಾರ್ಟಿಯ ನಾನು ಜಾತಕ ಬಿಚ್ಚಿಡ್ಬೋದು. ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಒಳಗೆ 8 ಜನಕ್ಕೆ ಶಿಕ್ಷೆ ಆಗ್ಯದ, ಸ್ವಲ್ಪ ತೆಗಿ ಅಂತ ಡಿ ಕೆ ಶಿವಕುಮಾರ್ ಅವರು. ದೇಶದ ನ್ಯಾಯಾಂಗ ವ್ಯವಸ್ಥೆ ಭಾಳ ಮಜಬೂತಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಬಿಜೆಪಿಗೆ ಯಾಕೆ ಮುಜುಗರ ಆಗ್ತದೆ? ಈಗ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್, ಯಾರು ಮಾತಾಡ್ತಾರೆ ಬಿಜೆಪಿ ಜಾಸ್ತಿ. ನಾ ಮಾತಾಡಿ ನೀನು ಅವ್ರು ನೋಡಿಲ್ಲ ಅಂದ್ರೆ ನಾನೇ ಮಾಡಲಿ. ವಿಜೇಂದ್ರ ಸ್ವಾಮಿ ಅವ್ರು ನೋಡ್ರಿ, ಎಲ್ಲ ಅದಕ್ಕೆ ಕಾಮೆಂಟ್ ಮಾಡೋದೇನಿದೆ ಹೇಳ್ರಿ. ಶಿಕ್ಷೆ ಆಯಿತು ಅಂದ್ರೆ ಅವ್ರ ಪ್ರಕರಣ ಹೊರಗಡೆ ಬಂತು, ಮೊದಲು ಗೊತ್ತಿರಲಿಲ್ಲ. ಅವರನ್ನು ತನಿಖೆ ಮಾಡಿದರು, ಕೋರ್ಟು ಸಮಗ್ರವಾಗಿ ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿದೆ. ಏನು ಹೇಳ್ಬೇಕು? ಇವ್ರು ಯಾರ್ಯಾರ ಜೊತೆಗಿದ್ದರಂತ ಹೇಳಲೆ ನಾನು. ಇವ್ರು ಯಾರ್ಯಾರು ಅಪರಾಧಿಗಳ ಜೊತೆಗಿದ್ದರು ಅಂತ ಅನ್ನೋದು ಒಂದೊಂದು ಉದಾಹರಣೆ ಹೇಳಿದ್ರೆ, ರಾಹುಲ್ ಗಾಂಧಿ ಖಲಿಸ್ತಾನಿ ಟೆರರಿಸ್ಟ್ ಪನ್ನು ಜೊತೆಗಿರೋ ಫೋಟೋ ಅದು. ಇಲ್ಲೇನು ಮಾತಾಡ್ತಾರೆ ಇವರು? ಯಾಸಿನ್ ಮಲ್ಲಿಕ್ ಇವ್ರ ಜೋಡಿ ಫೋಟೋ, ಮುಷಾಕಲ್ ಫಜಲ್ ರಾಹುಲ್ ಗಾಂಧಿ ಜೋಡಿ ಫೋಟೋ. ಅವ್ರದ್ದೊಂದು